ನಾನು ಯಾವುದು ಬ್ಯಾಂಕ್‌ಗಳ ಹೆಸರುಗಳು ಹೇಳೋದಿಲ್ಲ. ಆದರೆ ನಾನು ಈಗಾಗಲೇ ಬೇರೆ ವಿಷಯದಲ್ಲಿ ಹೇಳಿದಾಗ ಖಾಸಗಿ ಬ್ಯಾಂಕ್‌ಗಳು ಕೆಲವು ಚಾರ್ಜಸ್ ಜಾಸ್ತಿ ಹಾಕ್ತಾರೆ. ರಾಷ್ಟ್ರೀಕೃತ ಬ್ಯಾಂಕ್‌ಗಳು ಒಂದು ಬ್ಯಾ ಬ್ಯಾ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ನಿರ್ಧಾರ ಪಡಿಸಿದಂಥ ರೀತಿಯಲ್ಲೇ ಎಲ್ಲ ಬ್ಯಾಂಕ್‌ಗಳಲ್ಲೂ ಸಮಾನವಾಗಿ ಈ ಶುಲ್ಕವನ್ನು ವಿಧಿಸ್ತಾರೆ. ಇದು ಒಂದು. ರೇಟ್ ಆಫ್ ಇಂಟ್ರೆಸ್ಟು ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಇರುತ್ತೆ. ಇದು ಪ್ರೈವೇಟ್ ಬ್ಯಾಂಕ್ಸಲ್ಲಿ ಸ್ವಲ್ಪ ಅವ್ರ ಹತ್ರ ಫಂಡ್ಸ್ ಜಾಸ್ತಿ ಇದ್ಬಿಟ್ರೆ ಇವತ್ತಿನಿಂದ ಇನ್ನೊಂದು 45 ದಿವಸದಲ್ಲಿ ಒಳಗಡೆ ಯಾರಾದ್ರೂ ಈ ಹೋಮ್ ಲೋನ್ ತೆಗೆದುಕೊಂಡ್ರೆ ಇಂಥ ಕಡಿಮೆ ಬಡ್ಡಿ ಅಂತ ಅನೌನ್ಸ್ ಮಾಡ್ಬೋದು. ಅದೇ 45 ದಿವಸದ ನಂತರ ಹೋದಾಗ ಇಲ್ಲ ಆಗೋಯ್ತು ಆ ಸ್ಕೀಮ್, ಅದು ಇವಾಗಿಲ್ಲ, ನೀವು ಮಾಮೂಲಿ ಈ ರೇಟ್ ಕೊಡಬೇಕು ಅಂತ ಅನ್ಬೋದು. ಇನ್ನು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ ಹೇಳಬೇಕಂದ್ರೆ ಸಾಧಾರಣವಾಗಿ ನಿಜವಾಗ್ಲೂ ಒಂದು 2-3% ಜಾಸ್ತಿ ಕೊಡಬೇಕಾಗತ್ತೆ. ಏಕೆಂತಂದರೆ ಅವರು ಸಹಕಾರಿ ಬ್ಯಾಂಕ್ಗಳಲ್ಲಿ ಠೇವಣಿದಾರರು ಇಡುವಂಥ ಠೇವಣಿಗೆ ಕೊಡೋ ಬಡ್ಡಿನೂ ಜಾಸ್ತಿ. ಹೀಗಾಗಿ ಅವ್ರಿಗೆ ಆದಾಯನ ಬರಬೇಕು ಅಂತಂದರೆ ಹೆಚ್ಚಿಗೆನೇ ಅವರು ವಸೂಲಿಯನ್ನು ಮಾಡಬೇಕಾಗತ್ತೆ. ಇದನ್ನು ಕ್ರೆಡಿಟ್ ಡಿಪಾಸಿಟ್ ವಿಷಯಕ್ಕೆ ಅದು ಎಷ್ಟು ಜನರೇಟ್ ಆಗುತ್ತೆ ಆ ರೇಷ್ಯೋ ಮೇಲೆ ಡಿಪೆಂಡ್ ಮಾಡಿಕೊಂಡು ಅವರು ನಿರ್ಧಾರ ಮಾಡ್ತಾರೆ.